ಮಳವಳ್ಳಿ ಪಟ್ಟಣದ ಅನಂತರಾವ್ ವೃತ್ತ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಬ್ಲಾಕ್ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗದ ವತಿಯಿಂದ 7ನೇ ವರ್ಷ 7 ವರ್ಷ 241 ದಿನಗಳ ಕಾಲ ಸುದೀರ್ಘ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಮುಂದುವರಿಸುತ್ತಾ ಇರುವ ಸಿದ್ದರಾಮಯ್ಯ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಸಿಗಲಿ ಎಂದು ಜಿಲ್ಲಾ ಕೆಡಿಪಿ ಸದಸ್ಯರಾಗಿ ಶಶಿರಾಜ್ ತಿಳಿಸಿದ್ದಾರೆ. ಮುಖಂಡರಾದ ಜಯಣ್ಣ ಮಾತನಾಡಿ, ಸರ್ವ ಜನಾಂಗದ ನಾಯಕ ಸಿದ್ದರಾಮಯ್ಯನವರು ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲಾ ವರ್ಗದ ಜನರಿಗೆ ಕೊಡುಗೆಗಳನ್ನು ನೀಡುತ್ತಾ ಭಾಗ್ಯಗಳ ಸರದಾರ ಎಂದು ಬಿರುದನ್ನು ಪಡೆದಿದ್ದಾರೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಗಿರೀಶ್, ಪ್ರಜಾಪ್ರಭು ಟಿವಿ, ಮಂಡ್ಯ. ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ದೇವರಾಜು ಅರಸು ನಂತರ ಇವತ್ತು ಕರ್ನಾಟಕದಲ್ಲಿ ಯಾರಾದರೂ 7 ವರ್ಷ 292 ದಿನ 792 ಮಾಡಿದರೆ ಸಿದ್ದರಾಮಯ್ಯನವರು ಮಾತ್ರ ಒಂದು ವಿಶಿಷ್ಟವಾದ ದಾಖಲೆ. 40 ವರ್ಷ ನಂತರ ಮಾಡಿರುವಂಥ ಈ ದಾಖಲೆಯನ್ನು ಇವತ್ತು ಕರ್ನಾಟಕದಲ್ಲಿ ಇದನ್ನು ಮುಂದುವರಿಸಿ ವಿಶ್ಲೇಷಿಸಬೇಕಾಗಿತ್ತು ಅಂತ ಒಂದು ಅಪೂರ್ವವಾದ ಸಾಧನೆ ನಮ್ಮ ಜನಪರ ಕೆಲಸಗಳ ಮುಖಾಂತರ, ಸಮಾಜ ಸೇವೆ ಮುಖಾಂತರ ಸಮಾಜಮುಖಿಯಾಗಿ ಕೆಲಸ ಮಾಡಿ ಸಾಧನೆಯನ್ನು ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾವು ಯಾವುದೇ ದಾಖಲೆ ಮುರಿಯೋದಕ್ಕೋಸ್ಕರ ನಾನು ರಾಜಕಾರಣ ಮಾಡ್ತಾ ಇಲ್ಲ, ನಾನು ಖುಷಿಗೋಸ್ಕರ ರಾಜಕಾರಣ ಮಾಡ್ತೀನಿ, ಜನಗಳ ಸೇವೆ ಮಾಡೋದೇ ನನ್ನ ಖುಷಿ, ಜನಗಳಿಗೋಸ್ಕರ ನಾನು ರಾಜಕಾರಣವನ್ನು ಮಾಡ್ತೀನಿ, ಹಾಗಾಗಿ ನನಗೆ ಯಾವ ದಾಖಲೆ ನನಗೆ ನಂಬಿಕೆ ಇಲ್ಲ ಅಂತ ಅವರು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಇಂಥ ಒಂದು ಸಾಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮಳವಳ್ಳಿ ತಾಲೂಕಿನಾದಂಥ ನಮ್ಮ ಕಾರ್ಯಕರ್ತರೆಲ್ಲ ವಿಜೃಂಭಣೆಯಿಂದ ಜನಗಳಿಗೆ ನಮ್ಮ ಶಾಸಕರಾದ ನರೇಂದ್ರ ಸ್ವಾಮಿ ಅವರ ಒಂದು ಆಶಯದಲ್ಲಿ ಇವತ್ತು ಸ್ವೀಟನ್ನು ಹಂಚುವುದರ ಮುಖಾಂತರ ನಾವು ಭಾವಚಿತ್ರವನ್ನು ನಾವು ಮೆರವಣಿಗೆ ಮಾಡೋದ್ರ ಮುಖಾಂತರ ಮತ್ತು ಅನ್ನದಾನವನ್ನು ಮಾಡೋದ್ರ ಮುಖಾಂತರ ಇನ್ನೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಗಜಾಚಾರ್ಯ ಮಾದೇವ मुख्यमंत्री नरेंद्र स्वामी के, सिद्धरामैया के, डीके शिवकुमार के, कांग्रेस पार्टी के, ಈ ದೇಶ ಕಂಡಂಥ ಅಪರೂಪದ ರಾಜಕಾರಣಿ, ಬಡವರ ಧ್ವನಿ. ಇವತ್ತು ಏನು ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿ ಸನ್ಮಾನ್ಯ ಸಿದ್ದರಾಮಯ್ಯನವರು ದೀರ್ಘಾವಧಿ ರಾಜಕಾರಣಿಯಾಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ಈ ಅಭಿಮಾನೋತ್ಸವವನ್ನು ನಾವೆಲ್ಲರೂ ಸಹಸ್ರಾರು ಅಭಿಮಾನಿಗಳು ಸೇರಿ ಇವತ್ತು ಆಚರಣೆ ಮಾಡ್ತಿದ್ದೀವಿ ಮಳವಳ್ಳಿ ತಾಲೂಕು. ಹಾಗೆ ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿ ಸಾಹೇಬ್ರ ಒಂದು ಆಸೆಯ ಒತ್ತಾಯದ ಮೇರೆಗೆ ಇವತ್ತು ಈ ಅಭಿಮಾನೋತ್ಸವವನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಇಡೀ ದೇಶದಲ್ಲಿ ಪಡಭದ್ರ ಶಕ್ತಿಗಳಿಗೆ ಏನಾದರೂ ಆರಿದ ಶಕ್ತಿಗಳಿಗೆ ಇವತ್ತು ಒಂದು ಶಕ್ತಿಯುತವಾಗಿ ನಿಂತು ಇದಕ್ಕೆ ರಾಜಕಾರಣ ಮಾಡುವಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾತ್ರ. ಹಾಗಾಗಿ ಅವರು ಇನ್ನೂ ಹೆಚ್ಚಿನ ಕಾಲ ರಾಜಕಾರಣವನ್ನು ಮಾಡಲಿ, ಹಾಗೆ ಈ ಅಧಿಕಾರವನ್ನು ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಲಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ. ನಾವು ಕರ್ನಾಟಕ ರಾಜ್ಯ ಅಂತಲ್ಲ, ಭಾರತ ರಾಜ್ಯಾದ್ಯಂತ ಎಂದು ಕಂಡರಿಯದ ಆಡಳಿತವನ್ನು ನಡೆಸಿದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇತಿಹಾಸದ ಪುಟವನ್ನು ಸೇರಿದ್ದಾರೆ. ನಾಳೆ ಒಂದು ದಿನ ಈ ದೇಶದ ಪ್ರಧಾನಿ ಆಗುವುದರಲ್ಲಿ ಎರಡು ಮಾತಿಲ್ಲ ಅಂತ ಸಿದ್ದರಾಮಯ್ಯ ಒಳ್ಳೆಯದಾಗಿ ಅಂತ ಆಶಿಸುತ್ತಿದ್ದೇವೆ.